ಭಾರತದೊಂದಿಗಿನ ಸಂಘರ್ಷದಲ್ಲಿ ಪ್ರಮುಖ ಹಿನ್ನಡೆಗಳನ್ನು ಎದುರಿಸ್ತಾ ಇದ್ರೂ ಕೂಡ ಪಾಕಿಸ್ತಾನವು ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಮೂಲಕ ಭಾರತೀಯ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಸೈಬರ್ ದಾಳಿ ನಡೆಸಲು ಪ್ರಯತ್ನಿಸ್ತಾ ಇದೆ ಎಂದು ವರದಿಯಾಗಿದೆ. ಗುಪ್ತಚರ ಸಂಸ್ಥೆಗಳು ಹೈ ಅಲರ್ಟ್ ಘೋಷಿಸಿದ್ದು, ಸಂಘಟಿತ ಸೈಬರ್ ದಾಳಿಯಲ್ಲಿ ಬಳಸಬಹುದಾದ ಅಪರಿಚಿತ ಫೈಲ್ಗಳು ಅಥವಾ ಲಿಂಕ್ಗಳನ್ನು ತೆರೆಯದಂತೆ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದೆ. ಅಧಿಕಾರಿಗಳ ಪ್ರಕಾರ ಪಾಕಿಸ್ತಾನವು ಸೂಕ್ಷ್ಮ ಮಾಹಿತಿ ಮತ್ತು ಹಣಕಾಸಿನ ಡೇಟಾವನ್ನು ಕದಿಯುವ ಗುರಿಯನ್ನು ಹೊಂದಿರುವ ಮಾಲ್ವೇರ್ಗಳನ್ನು ಹರಡಲು ವಾಟ್ಸ್ಆ್ಯಪ್, ಇಮೇಲ್, ಫೇಸ್ಬುಕ್ ಮತ್ತು ಟೆಲಿಗ್ರಾಂನಂತಹ ವೇದಿಕೆಗಳನ್ನು ಬಳಸಿಕೊಳ್ತಾ ಇದೆ. ಡ್ಯಾನ್ಸ್ ಆಫ್ ದಿ ಹಿಲರಿ ವೈರಸ್ ಎಂದು ಗುರುತಿಸಲ್ಪಟ್ಟ ಅಂತಹ ಒಂದು ಮಾಲ್ವೇರ್ ವಿಡಿಯೋ ಫೈಲ್ಗಳು ಅಥವಾ ದಾಖಲೆಗಳ ರೂಪದಲ್ಲಿ ಹರಡುತ್ತಿದೆ. ಒಮ್ಮೆ ಸಕ್ರಿಯಗೊಂಡ ನಂತರ ಈ ವೈರಸ್ ಮೊಬೈಲ್ ಸಾಧನಗಳು ಅಥವಾ ಕಂಪ್ಯೂಟರ್ಗಳಿಗೆ ತೀವ್ರವಾಗಿ ಹಾನಿ ಮಾಡುತ್ತದೆ ಮತ್ತು ಬ್ಯಾಂಕ್ ದಾಖಲೆಗಳು ಸೇರಿದಂತೆ ಗೌಪ್ಯ ಡೇಟಾವನ್ನು ಹ್ಯಾಕರ್ಗಳು ಆಕ್ಸೆಸ್ ಮಾಡಲು ಅನುವು ಮಾಡಿಕೊಡುತ್ತದೆ ಎಂದು ಭದ್ರತಾ ತಜ್ಞರು ಎಚ್ಚರಿಸಿದ್ದಾರೆ. ವೈರಸ್ ಯಾವ ರೂಪದಲ್ಲಿ ಬರುತ್ತದೆ? ಈ ವೈರಸ್ ಅನುಮಾನಾಸ್ಪದ ಲಿಂಕ್ಗಳು ಅಥವಾ ಅಟ್ಯಾಚ್ಮೆಂಟ್ಗಳ ಮೂಲಕ ಬರುತ್ತದೆ ಎಂದು ಹೇಳಲಾಗುತ್ತದೆ. ವಿಶೇಷವಾಗಿ task.ce ನಂತಹ .exe ನಿಂದ ಕೊನೆಗೊಳ್ಳುವ ಫೈಲ್ ಹೆಸರುಗಳನ್ನು ಹೊಂದಿರುವವುಗಳಲ್ಲಿ ವೈರಸ್ ಇರುವ ಸಾಧ್ಯತೆಗಳಿವೆ. ನಾವು ಪಾರಾಗುವುದು ಹೇಗೆ? ಯಾವುದೇ ಅಪರಿಚಿತ ಫೈಲ್ಗಳ ಮೇಲೆ ಕ್ಲಿಕ್ ಮಾಡಬಾರದು ಅಥವಾ ತೆರೆಯಬಾರದು. ಗಲಿಬಿಲಿಯನ್ನು ಸೃಷ್ಟಿಸುವ ಅಥವಾ ಉತ್ತಮ ಡೀಲ್ಗಳನ್ನು ನೀಡುವ ಸಂದೇಶಗಳನ್ನು ನಂಬಬಾರದು. ಪ್ರಮುಖ ಡೇಟಾವನ್ನು ನಿಯಮಿತವಾಗಿ ಬ್ಯಾಕಪ್ ಮಾಡಿಕೊಳ್ಳುವುದು. ಎಲ್ಲ ಖಾತೆಗಳಿಗೆ ಬಲವಾದ ಮತ್ತು ವಿಶಿಷ್ಟವಾದ ಪಾಸ್ವರ್ಡ್ಗಳನ್ನು ಬಳಸುವುದು. ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಜಾಗರೂಕರಾಗಿರಬೇಕು. ನಾವು ಯಾವುದೇ ನಕಲಿ ವದಂತಿಗಳನ್ನು ಹರಡಬಾರದು ಮತ್ತು ಸರ್ಕಾರದ ಅಪ್ಡೇಟ್ಗಳನ್ನು ಪಾಲಿಸಬೇಕು. ಇದರಿಂದ ನಾವು ನಿಜವಾದ ದಾಳಿಗಳಿಂದ ಸುರಕ್ಷಿತವಾಗಿರುತ್ತೇವೆ. ಹಾಗೆಯೇ ಅನುಮಾನಾಸ್ಪದ ಸೈಬರ್ ಚಟುವಟಿಕೆಯನ್ನು ಅಧಿಕಾರಿಗಳಿಗೆ ವರದಿ ಮಾಡಲು ಕೂಡ ಸೂಚಿಸಲಾಗಿದೆ.